ಹಾಯ್ ಹಲೋ ನಮಸ್ಕಾರ ಕರ್ನಾಟಕ. ನಮ್ಮ ಮುಂದೆ ಇವತ್ತಿದೆ ಡಿಜಿಟೆಕ್ನ ಒಂದು ರಿಂಗ್ ಲೈಟ್. ನಾನು ಪರ್ಚೇಸ್ ಮಾಡಿರೋದು ಅಮೆಝಾನಿಂದ ವಿತ್ ಕಾಂಬೋ ಪ್ಯಾಕ್, ಫುಲ್ ಪ್ಯಾಕೇಜಲ್ಲಿ ಬಂದಿದೆ. ನೋಡೋಣ ಇದರಲ್ಲಿ ಏನೇನು ಸ್ಪೆಸಿಫಿಕೇಷನ್ಸ್ ಇದೆ. ಆಮೇಲೆ ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಯೂಟ್ಯೂಬ್ ಆಗಿರ್ಬೋದು, ತುಂಬ ಜನ ಸಜೆಸ್ಟ್ ಮಾಡೋ ಅಂಥದ್ದು, ಯೂಸ್ ಮಾಡೋ ಅಂಥದ್ದು ಲೈಟಿಂಗ್ ಸೆಟಪ್ ಅಂದರೆ ರಿಂಗ್ ಲೈಟ್ ಅಂತಲೇ ಹೇಳ್ಬೋದು. ನಾನು ಕೂಡ ಸಜೆಸ್ಟ್ ಮಾಡೋದು ರಿಂಗ್ ಲೈಟೇ. ಸಜೆಸ್ಟ್ ಮಾಡೋದಕ್ಕಿಂತ ಮುಂಚೆ ಅನ್ಬಾಕ್ಸಿಂಗ್ ಮಾಡಿಬಿಟ್ಟು ಒಳಗಡೆ ಬಾಕ್ಸ್ ಒಳಗಡೆ ಏನೇನು ಬರುತ್ತೆ ಏನೇನಿಲ್ಲ ಅಂತ ನೋಡ್ತಾ ಹೋಗೋಣ. ಈ ಬಾಕ್ಸ್ ನನಗೆ ಬಂದಿರೋದು ಒಟ್ಟಿನಲ್ಲಿ 3 ಅಡಿ ಎತ್ತರ ಇದೆ. ವೆಯ್ಟ್ ಅಂತೂ ತುಂಬ ಇದೆ. ನೋಡೋಣ ಒಳಗಡೆ ಏನೇನಿದೆ ಅಂತ. ಬನ್ನಿ ಅನ್ಬಾಕ್ಸಿಂಗ್ ಮಾಡೋಣ. ಇಲ್ಲಿ ನೋಡ್ತಾ ಹೋಗ್ಬೋದು ಡಿಜಿಟೆಕ್ನ LED ರಿಂಗ್ ಲೈಟು ಕಾಂಬೋ ಪ್ಯಾಕು ವಿತ್ 9 ಫೀಟ್ ಲೈಟ್ ಸ್ಟ್ಯಾಂಡ್ ಅಂತ ಇದೆ. 55 ಪವರ್ ಔಟ್ಪುಟ್ ಅಂತ ಇದೆ. ನೋಡೋಣ ಒಳಗಡೆ ಏನೇನಿದೆ ಅಂತ. ಹಿಂದೆಗಡೆ ಒಂದು ಥ್ಯಾಂಕ್ ಯು ವೋಚರ್ ಕೊಟ್ಟಿದ್ದಾರೆ ಅಮೆಝಾನ್ ಅವರು. ಇದನ್ನು ಕಿತ್ಬಿಟ್ಟು ನೋಡೋಣ ಏನಿದೆ ವೋಚರಲ್ಲಿ ಅಂತ. ಇದರಲ್ಲಿ ಬಿಲ್ ಇದೆ. ಬಿಲ್ ಪಕ್ಕಕ್ಕೆ ಇಡೋಣ. ಅನ್ಬಾಕ್ಸಿಂಗ್ ಮಾಡೋಣ. ಅನ್ಬಾಕ್ಸಿಂಗ್ ಒಳಗಡೆ ಏನೇನಿದೆ ಅಂತ ಗೊತ್ತಾಗುತ್ತೆ. ಸ್ಟ್ಯಾಂಡು ತುಂಬಾ ವೆಯ್ಟ್ ಇದೆ. 9 ಫೀಟ್ ಸ್ಟ್ಯಾಂಡ್ ಇದು. ನಂತರ ಡಿಜಿಟೆಕ್ನ ಒಂದು ರಿಂಗ್ ಲೈಟ್. ಸೋ ನೈಸ್. ಬಾಕ್ಸ್ ಚೆನ್ನಾಗಿದೆ. ಮತ್ತೇನಿದೆ, ಬಾಕ್ಸ್ ಯಾಕೆ ಖಾಲಿ ಇದೆ ಅಲ್ಲ ಇದು? ಸಾರಿ, ಓಪನ್ ಆಗಿದೆ. ಓಪನ್ ಆಗಿ ಒಳಗಡೆನೆ. ನಾನು ಇದೇನಪ್ಪ ನನ್ನ ಜೊತೆನೂ ಫ್ರಾಡ್ ಆಯ್ತಾ ಅಂತ ಅಂದ್ಕೊಂಡ್ಬಿಟ್ಟೆ. ಇದು ಡಿಜಿಟೆಕ್ ಅವರ ಒಂದು ರಿಂಗ್ ಲೈಟ್ನ ಕ್ಯಾರಿ ಮಾಡಲಿಕ್ಕೆ ಬ್ಯಾಗ್. ನಾವೆಲ್ಲಾದರೂ ಹೊರಗಡೆ ಹೋಗ್ತಾ ಇರ್ತೀವಿ. ಕೆಲವರು ಮೇಕಪ್ ಆರ್ಟಿಸ್ಟ್ಗಳು ಇರ್ತಾರೆ, ಕೆಲವರು ಟಿಕ್ಟಾಕ್ ಪ್ರೇಮಿಗಳಿರ್ತಾರೆ, ಇನ್ಸ್ಟಾಗ್ರಾಮ್ ಪ್ರೇಮಿಗಳಿರ್ತಾರೆ, ರೀಲ್ಸ್ ಮಾಡೋ ಪ್ರೇಮಿಗಳು ಕೂಡ ಇರ್ತಾರೆ. ಅವ್ರಿಗೆಲ್ಲ ಕ್ಯಾರಿ ಮಾಡಲಿಕ್ಕೆ ಈ ಬ್ಯಾಗ್ ಕೊಟ್ಟಿದ್ದಾರೆ. ಬ್ಯಾಗ್ ಪ್ರೊಫೆಷ್ನಲ್ ಆಗಂತೂ ಇಲ್ಲ, ಒಟ್ಟಿನಲ್ಲಿ ಒಂದು ಅವರೇಜಲ್ಲಿ ಚೆನ್ನಾಗಿದೆ. ಓಪನ್ ಮಾಡೋಣ ಏನಿದೆ ಅಂತ. ನೋಡ್ತಾ ಇದ್ದೀರಾ ಡಿಜಿಟೆಕ್ನ 18 ಇಂಚ್ ರಿಂಗ್ ಲೈಟ್. ಸೂಪರ್ ಇದೆ ಗುರು. ಮೊಬೈಲ್ ಮೌಂಟ್ ಮಾಡಲಿಕ್ಕೆ, ಆನಂತರ ಕ್ಯಾಮ್ರಾ ಕೂಡ ಮೌಂಟ್ ಮಾಡ್ಬೋದು, ಎಕ್ಸ್ಟ್ರಾ ಮೊಬೈಲ್ ಕೂಡ ಮೌಂಟ್ ಮಾಡ್ಬೋದು, ಇಲ್ಲ ಲೈಟಿಂಗ್ ಕೂಡ ಮತ್ತು ಎಕ್ಸ್ಟ್ರಾ ನಾವು ಮೌಂಟ್ ಮಾಡ್ಕೊಬೋದು. ಈ ಸೈಡಿಗೆ ಇಡೋಣ. ಆನಂತರ ಈ ಬ್ಯಾಗ್ ಒಳಗಡೆ ಇಲ್ಲಿದೆ ಮೊಬೈಲ್ ಮೌಂಟ್ ಆಗಿರ್ಬೋದು, ಕ್ಯಾಮ್ರಾ ಮೌಂಟ್ ಆಗಿರ್ಬೋದು, ಆಮೇಲೆ USB ಕೇಬಲ್ ಆಗಿರ್ಬೋದು, ಏನೇನಿದೆ ಅಂತ ನೋಡೋಣ. ಥರ ಕವರ್ ಇದೆ. ಬ್ಯಾಕ್ ಸೈಡಿಗೆ ಇಡೋಣ. ನೋಡ್ತಾ ಇರ್ಬೋದು ನೀವು ಈ ಥರ ಕವರಲ್ಲಿ ಮೊಬೈಲ್ ಮೌಂಟ್ ಕೊಟ್ಟಿದ್ದಾರೆ. ಬಟ್ ತುಂಬ ಕ್ವಾಲಿಟಿ ಚೆನ್ನಾಗಿದೆ ಅಂತ ಅನ್ಕೋತೀನಿ. ಇಲ್ಲ, ಕ್ವಾಲಿಟಿ ಚೆನ್ನಾಗಿದೆ, ಪರವಾಗಿಲ್ಲ. ಆನಂತರ ಇದು ಕ್ಯಾಮ್ರಾ ಮೌಂಟ್. ಇದು ನಿಮ್ಮ ಹತ್ರ DSLR ಇದ್ದರೆ, ಆಮೇಲೆ ಒಂದು ಬೇರೆ ಕ್ಯಾಮ್ರಾಗಳಿದ್ರೆ ಕ್ಯಾಮ್ರಾ ಮೌಂಟ್ ಮಾಡಲಿಕ್ಕೆ ಅಂತ ಕೊಟ್ಟಿದ್ದಾರೆ. ಇದೇನಂತ ಸ್ಟ್ರೆಂತ್ ಇಲ್ಲ ಅಂತ ಅನ್ಕೋತೀನಿ. ಥರ ಇದು USB ಕೇಬಲ್ಲು, ಲೈಟ್ ಆನ್ ಮಾಡಲಿಕ್ಕೆ. ಆಮೇಲೆ ಇದು ಕೂಡ ಮೊಬೈಲ್ ಮೌಂಟಿಂಗು. ಇದು ಸ್ವಲ್ಪ ವೆಯ್ಟ್ ಇದೆ, ಚೆನ್ನಾಗಿದೆ. ಇದು ಥರ ಒಂದು ಮ್ಯಾನ್ಯುವಲ್ ಕಾರ್ಡ್ ಕೊಟ್ಟಿದ್ದಾರೆ, ಯಾವ ರೀತಿ ಯೂಸ್ ಮಾಡೋದು ಡಿಜಿಟೆಕ್ ರಿಂಗ್ ಲೈಟ್ನ ಅಂತ. ಇಲ್ಲಿ ನೋಡ್ತಾ ಹೋಗ್ಬೋದು ನೀವು. ಹಿಂದೆಗಡೆ ಖಾಲಿ. ರಿಂಗ್ ಲೈಟ್ ಬಗ್ಗೆ ಮಾತಾಡೋದಾದರೆ ತುಂಬಾ ಒಂದು ಬಿಲ್ಡ್ ಕ್ವಾಲಿಟಿಲಿ ಬಿಲ್ಡ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಒಂದು ಒಳ್ಳೆ ಕ್ವಾಲಿಟಿ ಇದೆ. ಆ ಕಡೆ ಈ ಕಡೆ ಬ್ಯಾಟ್ರಿ ಕೂಡ ಹಾಕಿ ಯೂಸ್ ಮಾಡ್ಬೋದು. ನಿಮ್ಗೆ ಕರೆಂಟ್ ಇಲ್ಲಪ್ಪ, ನಮಗೆ ಎಮರ್ಜೆನ್ಸಿ ನಾವು ಆವಾಗಲೂ ವೀಡಿಯೋ ಮಾಡ್ತಿದ್ದೀವಿ ಅಂತ ಅಂದರೆ ಇದಕ್ಕೆ ಬ್ಯಾಟ್ರಿ ಬರಲ್ಲ,
ಕಾಂಬೋ ಪ್ಯಾಕಲ್ಲಿ ನೀವು ಸಪ್ರೇಟಾಗಿ ಪರ್ಚೇಸ್ ಮಾಡ್ಬೇಕಾಗುತ್ತೆ. ಪರ್ಚೇಸ್ ಮಾಡಿ ಹಾಕಿ ಯೂಸ್ ಮಾಡೋಕ್ಕಾಗುತ್ತೆ. ನಾನು ನೋಡಿರೋ ಮಟ್ಟಿಗೆ ಯಾರೂ ಕೂಡ ಬ್ಯಾಟ್ರಿ ಪರ್ಚೇಸ್ ಮಾಡಿ ನೀವು ಯೂಸ್ ಮಾಡಲ್ಲ. ಕರೆಂಟ್ ಇದ್ದಾಗಲೇ ಮಾಡ್ತಾರೆ. ಪವರ್ ಇದ್ದೇ ಇರುತ್ತೆ ಎಲ್ಲರ ಮನೆಯಲ್ಲೂ ಎನಿ ಟೈಮು. ಇದು ನೋಡೋದಾದರೆ ಔಟ್ಪುಟ್ಟು, ಲೈಟಿಂಗು, ಅಪ್ರೇಚರ್ ಜಾಸ್ತಿ ಮಾಡ್ಕೋಬೋದು, ಕಡಿಮೆನೂ ಮಾಡ್ಕೊಬೋದು. ಆನಂತರ ಇಲ್ಲಿ ನೋಡ್ತಾ ಹೋಗ್ಬೋದು ನೀವು. ನಿಮ್ಮ ಹತ್ರ ಪವರ್ ಬ್ಯಾಂಕ್ ಇದ್ದರೂ ಕೂಡ ಪವರ್ ಬ್ಯಾಂಕಿಂದ ಇದನ್ನು ಯೂಸ್ ಮಾಡ್ಬೋದು ಅಂತ ಹೇಳ್ತಿದ್ದಾರೆ. ಆನಂತರ ಪಿನ್ ಇದೆ, ಪವರಿಗೆ ಕಲೆಕ್ಷನ್ ಕೊಟ್ಬಿಟ್ಟು ಯೂಸ್ ಮಾಡೋ ಅಂಥದ್ದು. ಇದು ಆನ್ ಆ್ಯಂಡ್ ಆಫ್ ಸ್ವಿಚ್ಚು ನೋಡ್ತಾ ಹೋಗ್ಬೋದು. ಈ ಲೈಟ್ ಏನಿಲ್ಲ ಅಂತಂದರೂ ವೆಯ್ಟು ಒಂದು 2 kg 2.5 kg ಬರುತ್ತೆ. ಚೆನ್ನಾಗಿದೆ ಬಿಲ್ಡ್ ಕ್ವಾಲಿಟಿ. ಇನ್ನೇನಿದ್ರೂ ನೋಡ್ಬೇಕು ಔಟ್ಪುಟ್ ಯಾವ ರೀತಿ ಬರುತ್ತೆ ಅಂತ. ನೋಡೋಣ ಬನ್ನಿ. ಸ್ಟ್ಯಾಂಡ್ ನೋಡ್ತಾ ಹೋಗ್ಬೋದು ನೀವು. ತುಂಬಾ ವೆಯ್ಟ್ ಇದೆ ಗುರು ಇದು. ಎಲ್ಲರೂ ಸೀದಾ ತೆಗೆದ್ರೆ ನಾನು ಉಲ್ಟಾ ತೆಗಿತಾ ಇದ್ದೀನಿ. ವಾಹ್, ಅಂಡ್ ಕ್ವಾಲಿಟಿ ಮಾತ್ರ ಅಮೇಝಿಂಗ್. ಭಾಳ ವೆಯ್ಟ್ ಇದೆ, ಅನಂತರ ಸ್ಟ್ರಾಂಗ್ ಇದೆ ಅಂತಲೇ ಹೇಳ್ಬೋದು. ಈ ಲೈ ಸ್ಟ್ಯಾಂಡ್ 9 ಫೀಟ್ವರೆಗೂ ಬರುತ್ತೆ. ಇದು 9 ಫೀಟ್ ಲೈ ಸ್ಟ್ಯಾಂಡ್. ಈ ಥರ ಜಂಪ್ ಆಯ್ತಲ್ಲ, ಇದು ಏನಕ್ಕಪ್ಪ ಈ ಸ್ಪ್ರಿಂಗ್ ಕೊಟ್ಟಿದ್ದಾರೆ ಅಂತಂದರೆ, ಅಚಾನಕ್ ನೀವು ಕ್ಯಾಮ್ರಾ ಮೌಂಟ್ ಮಾಡಿರ್ತೀರ ಮೇಲ್ಗಡೆ, ಏನಾದರೂ ಮಿಸ್ ಆಗಿ ನೀವಿಲ್ಲಿ ಲಾಕ್ ಮಾಡಿದೆ, ಅರೆಬರೆ ಲಾಕ್ ಮಾಡಿದರೆ ಸಡನ್ನಾಗಿ ಬಂದು ಕೆಳಗಡೆ ಕೂತಾಗ ಜಂಪ್ ಆಗೋದ್ರಿಂದ ನಿಮ್ಮ ಕ್ಯಾಮ್ರಾ ಕೂಡ ಸೇಫಾಗಿರುತ್ತೆ. ಜಂಪ್ ಆಗದೆ ಏನಾದರೂ ಬಂದು ಸಡನ್ನಾಗಿ ಕೂರ್ತಪ್ಪ ಅಂದರೆ ನಿಮ್ಮ ಕ್ಯಾಮ್ರಾಕ್ಕೂ ತೊಂದರೆ ಆಗುತ್ತೆ ಅಂತ ಇದನ್ನು ಸ್ಪ್ರಿಂಗ್ ಒಳಗಡೆ ಅಳವಡಿಸಿದ್ದಾರೆ. ನನ್ನ ಪ್ರಕಾರ ಒಳ್ಳೆ ಬಿಲ್ಡ್ ಕ್ವಾಲಿಟಿ. ಒಂದು 2.5 kg ಬರ್ಬೋದು. ಇದು ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಇನ್ನು ಸ್ಟ್ಯಾಂಡ್ನ ಮಾಡಲ್ ನೋಡೋದಾದರೆ ಡಿಜಿಟೆಕ್ನ ಲೈ ಸ್ಟ್ಯಾಂಡು ಮಾಡಲ್ ನೋಡೋದಾದರೆ DLS 009 FT Pro. ಡಿಜಿಟೆಕ್ ಕಂಪ್ನಿಯವ್ರು ಹೇಳಿದ್ದಾರೆ 9 ಫೀಟ್ ಇದೆ ಅಂತ. ನೋಡೋಣ, ಟ್ರೈ ಮಾಡೋಣ 9 ಫೀಟು ಹೋಗುತ್ತೋ ಇಲ್ಲ ಅಂತ. ನನಗೂ ಓಪನ್ ಅಷ್ಟಿಲ್ಲ, ತುಂಬ ಟೈಟ್ ಇದೆ. ನಾನಿರೋದು 5-6 ಅಡಿ ಇದ್ದೀನಿ. ಇದೆ 9 ಫೀಟ್ ಇದೆ. ಮೇಲ್ಗಡೆ ತಗಡಿರೋದ್ರಿಂದ ಹೋಗಲ್ಲ ಮೇಲಕ್ಕೆ. ಲೈಟಿಂಗ್ ಯಾವ ರೀತಿ ಸೆಟಪ್ ಮಾಡೋದು ಅಂತ ಇಲ್ಲಿ ರಿಂಗ್ ಲೈಟಲ್ಲಿ ಇಲ್ಲಿ ಕಾಣಿಸ್ತಾ ಇರ್ಬೋದು. ಈ ಥ್ರೆಡ್ ಇದನ್ನು ಲೂಸ್ ಮಾಡ್ಕೊಂಡ್ರೆ ಇದು ಸ್ಟ್ರೈಟ್ ಆಗುತ್ತೆ. ಈ ರೀತಿ ನಿಮಗೆ ಕಾಣಿಸಿಗುತ್ತೆ. ಇದು 9 ಫೀಟ್ ಕೊಟ್ಟಿರೋ ಉದ್ದೇಶ ಏನಪ್ಪ ಅಂತಂದರೆ, ಮೇಲ್ಗಡೆ ನಮ್ಮ ತಲೆ ಮೇಲ್ಗಡೆ ಒಂಥರ ಇದು ಬೆಂಡ್ ಆಗುತ್ತೆ. ಬೆಂಡ್ ಆದರೆ ಒಂಥರ ತುಂಬ ಚೆನ್ನಾಗಿ ಕಾಣುತ್ತೆ, ಎಫೆಕ್ಟಿವ್ ಆಗಿರುತ್ತೆ ವಿಡಿಯೋ. ಅದಕ್ಕೋಸ್ಕರ 9 ಫೀಟ್ ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ಬೆಂಡ್ ಆಗುತ್ತಲ್ಲ, ಇದು ಕೂಡ ಅದನ್ನೇ. ಅದು ಬೆಂಡ್ ಆದರೆ ನಮ್ಗೆ ವಿಡಿಯೋ ಮಾಡೋದ್ರಲ್ಲಿ ತುಂಬಾ ಚೆನ್ನಾಗಿ ಕಾಣುತ್ತೆ. ಆಮೇಲೆ ಚೆನ್ನಾಗಿ ಔಟ್ಪುಟ್ ಬರುತ್ತೆ, ವಿಡಿಯೋ ಕ್ವಾಲಿಟಿ ಕೂಡ. ನೋಡ್ತಾ ಇರ್ಬೋದು ಕ್ಯಾಮ್ರಾ ಮೌಂಟ್ ಕೂಡ ಇದೆ. ನೋಡೋಣ, ಚೆಕ್ ಮಾಡಿಬಿಟ್ಟು ಕ್ಯಾಮ್ರಾ ಮೌಂಟು ಹಾಕೋದು ಹೇಗೆ ಅಂತ. ನನಗೇನು ಕ್ಯಾಮ್ರಾ ಮೌಂಟ್ ಅಷ್ಟು ಕ್ವಾಲಿಟಿ ಇಲ್ಲ ಅನಿಸುತ್ತೆ. ಯಾಕಂತ ಹೇಳಿದ್ರೆ ನಮ್ಮ DSLR ಒಂದು 500ರಿಂದ 1 kgವರೆಗೂ ಬರ್ಬೋದು, 500 ಗ್ರಾಮಿಂದ. ಬಟ್ ಇದು ಅಷ್ಟು ವೆಯ್ಟು ತಡ್ಕೊಳ್ಳುತ್ತಾ ಇಲ್ಲೋ ನನಗೆ ಡೌಟು. ನಿಮಗಿಲ್ಲಿ ಸಿಗ್ತಾ ಇದೆ ಮೊಬೈಲ್ ಹೋಲ್ಡರ್ ಮಾತ್ರ ಕ್ವಾಲಿಟಿ ಚೆನ್ನಾಗಿದೆ, ಬಿಲ್ಡ್ ಕ್ವಾಲಿಟಿ ಇದೆ, ಸ್ಟ್ರಾಂಗ್ ಇದೆ. ಇಲ್ಲಿ ನೀವು ಮೊಬೈಲು ಹೋಲ್ಡ್ ಮಾಡಿಬಿಟ್ಟು ನೀವು ಯೂಟ್ಯೂಬ್ ಪರ್ಪಸ್ಸಿಗೆ ಯೂಸ್ ಮಾಡ್ತೀನಿ ಅಂದರೆ 16:9 ರೇಷೋನಲ್ಲಿ ಯೂಸ್ ಮಾಡ್ತೀನಿ ಅಂತಂದರೆ
ಈ ಥರ ಮೊಬೈಲ್ ಹೋಲ್ಡರ್ನ ಹೋಲ್ಡ್ ಮಾಡಿಬಿಟ್ಟು ವಿಡಿಯೋ ಮಾಡ್ಬೋದು. ಆನಂತರ ಇಲ್ಲ ನಾನು ಇನ್ಸ್ಟಾಗ್ರಾಮ್ ರೀಲ್ಸ್ ಮಾಡ್ತೀನಿ ಅಂತಂದರೆ ಸ್ಟ್ರೈಟ್ ಮಾಡಿಬಿಟ್ಟು ನೀವು ಇದನ್ನ ಯೂಸ್ ಮಾಡ್ಬೋದು. ನೀವು ಇಲ್ಲಿ ನೋಡ್ಬೋದು, ನಾನಿವಾಗ ಕಲೆಕ್ಷನ್ ಕೊಟ್ಟಿದ್ದೀನಿ, ಆನ್ ಮಾಡಿದ್ದೀನಿ. ಈ ವೈರು ಡಿಜಿಟೆಕ್ ರಿಂಗ್ ಲೈಟ್ಗೆ ನೀವು ಅಡ್ಜಸ್ಟ್ ಮಾಡೋವಂಥ ವೈರು, ಅಂದರೆ ಕಲೆಕ್ಷನ್ ಕೊಡೋವಂಥ ವೈರು. ಒಂದು 5 ಫೀಟು 5 ಅಲ್ಲ, ಒಂದು 7 ಫೀಟ್ ಬರುತ್ತೆ ವೈರು. ನೋಡ್ತಾ ಹೋಗ್ಬೋದು ನೀವು. ಅಡ್ಜಸ್ಟ್ಮೆಂಟು ಔಟ್ಪುಟ್ ಇದು ಡಿಜಿಟೆಕ್ನ ರಿಂಗ್ ಲೈಟ್ನ ಒಂದು ಇನ್ಸೆಂಟಿವಿಟಿ ಕಲರ್ ಟೆಂಪ್ರೇಚರ್ ಇದು. 2 ಥರದ ಕಲರ್ಸ್ ಬರ್ತವೆ, ನೀವು ನೋಡ್ತಾ ಹೋಗ್ಬೋದು. ರಿಂಗ್ ಲೈಟ್ನ ಡಿಜಿಟೆಕ್ ರಿಂಗ್ ಲೈಟ್ನ 60 ವ್ಯಾಟ್ ಪವರ್ ಔಟ್ಪುಟ್ ಇದೆ. ಅದು ಬಿಟ್ಟರೆ ಕಲರ್ ಟೆಂಪ್ರೇಚರ್ ಬಂದುಬಿಟ್ಟು 3200K ಟು 5600K ಟೆಂಪ್ರೇಚರ್ ಇದೆ. ಟೆಂಪ್ರೇಚರು ಚೆಕ್ ಮಾಡ್ತಾ ಹೋಗ್ಬೋದು ನೋಡಿ. ಇದು ವೈಟು, 2 ಕಲರು ಬರುತ್ತೆ. ಟೆಂಪ್ರೇಚರ್ ಬಂದು ಫುಲ್ ಡೌನ್ ಆಯಿತು. ಟೆಂಪ್ರೇಚರ್ ಫುಲ್ ಹೈ, ಇದು ಫುಲ್ ಹೈ. ಆನಂತರ ನಮಗೆ ರೆಡ್ ಬೇಕಿತ್ತಪ್ಪ ಅಂತಂದರೆ ರೆಡ್ಗೆ ಈಸಿಯಾಗಿ ಕನ್ವರ್ಟ್ ಆಗುತ್ತೆ. ಸೊ ಹೇಗಿತ್ತು ಡಿಜಿಟೆಕ್ ರಿಂಗ್ ಲೈಟ್ನ ಅನ್ಬಾಕ್ಸಿಂಗ್ ವಿಡಿಯೋ ಅಂತ ಕಾಮೆಂಟ್ ಮಾಡಿ ಹೇಳಿ. ಹಾಗೂ ಯಾರೆಲ್ಲ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲೋ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಎಲ್ಲರೂ ಚೆನ್ನಾಗಿರಿ, ನಗ್ತಾಯಿರಿ, ನಗ್ನಗ್ತಾಯಿರಿ, ಎಲ್ಲರೂ ಖುಷಿಯಾಗಿ ಇಡಿ. ನೀವು ಖುಷಿಯಾಗಿರಿ. ಎಲ್ರಿಗೂ ನಮಸ್ಕಾರ.